ನಮಸ್ಕಾರ. ಪ್ರತಿ ವರ್ಷ ಬಜೆಟ್ ಅಂತ ಬಂದಾಗ ನಮ್ಮ ಕಿವಿಗೆ ದೊಡ್ಡ ದೊಡ್ಡ ಸಂಖ್ಯೆಗಳು ಅಂಕಿಅಂಶಗಳು ಬೀಳ್ತಲೇ ಇರ್ತವೆ. ಆದ್ರೆ 2026-27ರ ಈ ಬಜೆಟ್ ಇದೆಯಲ್ಲ, ಇದು ಬರೀ ನಂಬರ್ಸ್ ಆಟ ಅಲ್ಲ. ಇದು ಮುಂದಿನ 20 ವರ್ಷಗಳಲ್ಲಿ ಭಾರತ ಹೇಗಿರ್ಬೇಕು, ಅದನ್ನ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅನ್ನೋ ಸರ್ಕಾರದ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ನೀಲನಕ್ಷೆ. ಒಂದ್ ಕ್ಷಣ ಯೋಚನೆ ಮಾಡಿ ನೋಡಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 100 ವರ್ಷ ತುಂಬುವ ಆ ದಿನ ಅಂದ್ರೆ 2047ರಲ್ಲಿ ನಮ್ಮ ದೇಶ ಹೇಗಿರಬೇಕು? ಇದೇ ಒಂದು ಪ್ರಶ್ನೆಯನ್ನ ಮನಸ್ಸಿನಲ್ಲಿಟ್ಕೊಂಡು ಈ ಬಾರಿಯ ಬಜೆಟ್ ಅನ್ನು ರೂಪಿಸಲಾಗಿದೆ. ಆ ದೊಡ್ಡ ಪ್ರಶ್ನೆಗೆ ಸರ್ಕಾರದ ಉತ್ತರವೇ ವಿಕಸಿತ ಭಾರತ. 2047ರ ಹೊತ್ತಿಗ ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿಗೆ ಸೇರ್ಸಬೇಕು ಅನ್ನೋದೇ ಈ ಬಜೆಟ್ನ ಅಲ್ಟಿಮೇಟ್ ಗೋಲ್. ಹಾಗಾದ್ರೆ ಈ ದೊಡ್ಡ ಗುರಿ ಮುಟ್ಟೋಕೆ ಸರ್ಕಾರದ ಪ್ಲಾನ್ ಏನು? ಈ ಇಡೀ ಚಿತ್ರಣವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಈ ಬಜೆಟ್ನ 5 ಪ್ರಮುಖ ಅಂಶಗಳನ್ನ ಒಂದೊಂದಾಗಿ ನೋಡೋಣ. ಮೊದಲು ಬಜೆಟ್ ಹೈಲೈಟ್ಸ್, ಆಮೇಲೆ ಟೆಕ್ನಾಲಜಿ ಮತ್ತು ಇಂಡಸ್ಟ್ರಿ, ಜನರ ಸಬಲೀಕರಣ, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕೊನೆಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣ ಹೇಗೆ ಹಂಚಿಕೆ ಆಗುತ್ತೆ ಅಂತಾನೂ ನೋಡೋಣ. ಸರಿ, ಹಾಗಾದ್ರೆ ಮೊದ್ಲಿಗೆ ಬಜೆಟ್ನ ಒಟ್ಟು ಸೈಜ್ ಎಷ್ಟು, ಇದರ ಹಿಂದಿನ ಕೆಲವು ಮುಖ್ಯ ಸಂಖ್ಯೆಗಳೇನ್ ಹೇಳತ್ತೆ ಅಂತ ನೋಡೋಣ ಬನ್ನಿ. ಈ ಬಾರಿಯ ಬಜೆಟ್ನ ಒಟ್ಟು ಗಾತ್ರ ಬರೋಬ್ಬರಿ 53.47 ಲಕ್ಷ ಕೋಟಿ ರೂಪಾಯಿ. ಇದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ, ಇದು ನಮ್ಮ ದೇಶದ ಆರ್ಥಿಕತೆಯ ಗಾತ್ರ ಮತ್ತು ಸರ್ಕಾರದ ಆಂಬಿಷನ್ ಎರಡನ್ನೂ ತೋರಿಸುತ್ತೆ. ಇನ್ನು ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನಂದ್ರೆ, ಇದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಿರೋ 9ನೇ ಬಜೆಟ್ ಅಷ್ಟೇ ಅಲ್ಲ, ಇದು ಸತತ 7ನೇ ಡಿಜಿಟಲ್ ಬಜೆಟ್. ಇಡೀ ಬಜೆಟ್ ಮಂಡನೆ ಮುಗ್ದಿದ್ದು ಕೇವಲ 85 ನಿಮಿಷಗಳಲ್ಲಿ. ಸರಿ, ಇಷ್ಟೊಂದು ದೊಡ್ಡ ಮೊತ್ತದ ಬಜೆಟ್, ಈ ದುಡ್ಡು ಎಲ್ಲಿಗೆ ಹೋಗ್ತಿದೆ? ಇದರ ದೊಡ್ಡ ಪಾಲು ಹೋಗ್ತಿರೋದು ನಮ್ಮ ದೇಶವನ್ನ ಟೆಕ್ನಾಲಜಿ ಮತ್ತೆ ಇಂಡಸ್ಟ್ರಿ ಕ್ಷೇತ್ರದಲ್ಲಿ ಆತ್ಮನಿರ್ಭರ್ ಅಂದ್ರೆ ಸ್ವಾವಲಂಬಿ ಮಾಡೋ ಯೋಜನೆಗಳಿಗೆ. ಇದ್ರಲ್ಲಿ ಅತಿ ದೊಡ್ಡ ಮತ್ತು ಮಹತ್ವಾಕಾಂಕ್ಷೆಯ ಯೋಜನೆ ಅಂದ್ರೆ ಈಸಮ್ 2.0. ಇದರ ಫೋಕಸ್ ಇರೋದು ಸೆಮಿಕಂಡಕ್ಟರ್ಗಳ ಮೇಲೆ. ಏನಿದು ಸೆಮಿಕಂಡಕ್ಟರ್ ಅಂದ್ರೆ? ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಬಳಸೋ ಪ್ರತಿಯೊಂದು ಎಲೆಕ್ಟ್ರಾನಿಕ್ ವಸ್ತು ಅಂದ್ರೆ ನಮ್ಮ ಫೋನ್, ಲ್ಯಾಪ್ಟಾಪ್, ಕಾರು ಎಲ್ಲದರ ಮೆದುಳೆ ಈ ಸೆಮಿಕಂಡಕ್ಟರ್ ಚಿಪ್. ಇಲ್ಲಿಯವರೆಗೆ ನಾವಿದನ್ನ ಬೇರೆ ದೇಶಗಳಿಂದ ತರಿಸ್ಕೊಳ್ತಿದ್ವಿ. ಈಗ ಭಾರತದಲ್ಲೇ ಇದನ್ನ ತಯಾರಿಸೋಕೆ ಸರ್ಕಾರ ಬರೋಬ್ಬರಿ 40,000 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಬರೀ ಸೆಮಿಕಂಡಕ್ಟರ್ ಅಷ್ಟೇ ಅಲ್ಲ, ಔಷಧ ಸಂಶೋಧನೆಗೆ ಬಯೋಫಾರ್ಮ್ ಶಕ್ತಿ ಯೋಜನೆ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನ ಬೆಂಬಲಿಸೋಕೆ ಚಾಂಪಿಯನ್ ನಿಧಿ, ಹಾಗೆ ಶಿಪ್ಪಿಂಗ್ ಕಂಟೈನರ್ಸ್ಗಳನ್ನ ನಮ್ಮಲ್ಲೇ ತಯಾರಿಸಿ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕಾಂಪೀಟ್ ಮಾಡೋಕೆ ಇನ್ನೊಂದು ಯೋಜನೆ. ಹೀಗೆ ಹಲವು ಪ್ರಮುಖ ಕ್ಷೇತ್ರಗಳಿಗೆ ತಲಾ 10,000 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ. ಜೊತೆಗೆ ದೇಶದ ಖನಿಜ ಸಂಪತ್ತನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಹೊಸ ಮಿನರಲ್ ಕಾರಿಡಾರ್ಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಯಾವುದೇ ದೇಶದ ಪ್ರಗತಿ ಅಂದ್ರೆ ಬರೀ ಫ್ಯಾಕ್ಟರಿಗಳು, ಕಾರಿಡಾರ್ಗಳು ಅಲ್ಲ ಅಲ್ವಾ, ಅಲ್ಲಿನ ಜನರ ಬೆಳವಣಿಗೆ ಕೂಡ ಅಷ್ಟೇ ಮುಖ್ಯ. ಈ ಬಜೆಟಲ್ಲಿ ನೇರವಾಗಿ ಜನರನ್ನ ಸಬಲರನ್ನಾಗಿ ಮಾಡೋ ಯೋಜನೆಗಳು ಏನೇನಿದೆ ಅಂತ ನೋಡೋಣ. ಮೊದಲಿಗೆ ರೈತರು. ಅವರಿಗೋಸ್ಕರ ಸರ್ಕಾರ ಭಾರತ್ ವಿಸ್ತಾರ್ ಅನ್ನೋ ಒಂದು ಹೊಸ AI ಆಧಾರಿತ ಆಪ್ ಅನ್ನು ತಂದಿದೆ. ಇದು ರೈತರಿಗೆ ಯಾವ ಬೆಳೆ ಬೆಳೆಬೇಕು, ಮಾರುಕಟ್ಟೆಯಲ್ಲಿ ಬೆಲೆ ಹೇಗಿದೆ, ಹೊಸ ಕೃಷಿ ಪದ್ಧತಿಗಳು ಯಾವುದು, ಹೀಗೆ ನಿಖರವಾದ ಮಾಹಿತಿಯನ್ನ ಕೊಡುತ್ತೆ. ಅಂದ್ರೆ ಟೆಕ್ನಾಲಜಿ ಮೂಲಕ ರೈತರಿಗೆ ಪವರ್ ಸಿಕ್ಕಾಗುತ್ತೆ. ಇನ್ನು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಸರ್ಕಾರ ಒಂದು ಕ್ಲಿಯರ್ ಆದ 3 ಸ್ಟೆಪ್ಸ್ ಪ್ಲಾನ್ ಕೊಟ್ಟಿದೆ. ಮೊದಲಿಗೆ ಲಕ್ಷಪತಿ ದೀದಿ ಯೋಜನೆಯಡಿ ಸ್ವಸಹಾಯ ಗುಂಪುಗಳಿಗೆ ಸೇರೋದು. ಅಲ್ಲಿ ಆರ್ಥಿಕ ನೆರವು, ಟ್ರೈನಿಂಗ್ ಎಲ್ಲ ಸಿಗುತ್ತೆ. ಆಮೇಲೆ ಶಿ ಮಾರ್ಟ್ ಅನ್ನೋ ಹೊಸ ಕಾರ್ಯಕ್ರಮದ ಮೂಲಕ ಸ್ವಂತವಾಗಿ ಒಂದು ಬಿಸ್ನೆಸ್ ಶುರು ಮಾಡಕ್ಕೆ ಸಪೋರ್ಟ್ ಸಿಗುತ್ತೆ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲೂ ಕೆಲವು ಮುಖ್ಯವಾದ ಘೋಷಣೆಗಳಿವೆ. ಹೆಣ್ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡೋಕೆ ಪ್ರತಿ ಜಿಲ್ಲೆಯಲ್ಲೂ ಒಂದು ಬಾಲಕಿಯರ ಹಾಸ್ಟೆಲ್, ನಮ್ಮ ಸಾಂಪ್ರದಾಯಿಕ ವೈದ್ಯ ಪದ್ಧತಿಯನ್ನ ಬೆಳೆಸೋಕೆ 3 ಹೊಸ ನ್ಯಾಷನಲ್ ಲೆವೆಲ್ ಆಯುರ್ವೇದ ಸಂಸ್ಥೆಗಳು, ಹಾಗೆ ಇಂಡಸ್ಟ್ರಿಗಳಿಗೆ ಬೇಕಾದ ಸ್ಕಿಲ್ಸ್ ಕೊಡೋಕೆ 5 ಹೊಸ ಯೂನಿವರ್ಸಿಟಿ ಟೌನ್ಶಿಪ್ಗಳನ್ನು ಸ್ಥಾಪಿಸೋ ನಿರ್ಧಾರವನ್ನ ಮಾಡಲಾಗಿದೆ. ಸರಿ, ಇಂಡಸ್ಟ್ರಿ ಡೆವಲಪ್ ಆಗ್ಬೇಕು, ಜನರು ಸಬಲರಾಗಬೇಕು. ಇವೆರಡಕ್ಕೂ ಬ್ಯಾಕ್ ಬೋನ್ ಆಗಿ ಬೇಕಾಗಿರೋದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್. ಹಾಗಾದ್ರೆ ದೇಶದ ಕನೆಕ್ಟಿವಿಟಿಯನ್ನ ಬಲಪಡಿಸೋಕೆ ಸರ್ಕಾರ ಯಾವ ದೊಡ್ಡ ಯೋಜನೆಗಳನ್ನ ಕೈಗೆತ್ಕೊಂಡಿದೆ? ರೈಲ್ವೆ ವಿಷಯದಲ್ಲಿ 2 ದೊಡ್ಡ ಘೋಷಣೆಗಳಿವೆ. ಒಂದು ಕಡೆ ಬೆಂಗಳೂರು ಚೆನ್ನೈ, ಬೆಂಗಳೂರು ಹೈದರಾಬಾದ್ ಸೇರಿದಂತೆ 7 ಹೊಸ ಹೈಸ್ಪೀಡ್ ರೈಲ್ ಕಾರಿಡಾರ್ಗಳು, ಅಂದ್ರೆ ದೊಡ್ಡ ನಗರಗಳ ನಡುವೆ ವೇಗದ ಸಂಪರ್ಕ.
ಇನ್ನೊಂದು ಕಡೆ ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶದಂತಹ ದುರ್ಗಮ ಪರ್ವತ ಪ್ರದೇಶಗಳಿಗೂ ಕನೆಕ್ಟಿವಿಟಿ ಕೊಡೋಕೆ 3 ಹೊಸ ಪರ್ವತ ರೈಲು ಯೋಜನೆಗಳು. ಅಂದ್ರೆ ಸ್ಪೀಡ್ ಮತ್ತು ಕನೆಕ್ಟಿವಿಟಿ ಎರಡಕ್ಕೂ ಇಂಪಾರ್ಟೆನ್ಸ್ ಕೊಟ್ಟ ಹಾಗಾಗಿದೆ. ರೈಲ್ವೆ ಜೊತೆಗೆ ಈಗ ನಮ್ಮ ದೇಶದ ನದಿಗಳನ್ನ ಬಳಸ್ಕೊಂಡು ಜಲಸಾರಿಗೆಯನ್ನೂ ಬಲಪಡಿಸೋಕೆ ಸರ್ಕಾರ ಮುಂದಾಗಿದೆ. ಮುಂದಿನ 5 ವರ್ಷಗಳಲ್ಲಿ ಬರೋಬ್ಬರಿ 20 ಹೊಸ ರಾಷ್ಟ್ರೀಯ ಜಲಮಾರ್ಗಗಳನ್ನ ಅಭಿವೃದ್ಧಿಪಡಿಸೋ ಗುರಿ ಇದೆ. ಇದರಿಂದ ಟ್ರಾನ್ಸ್ಪೋರ್ಟ್ ಖರ್ಚು ಕಡಿಮೆಯಾಗುತ್ತೆ, ವ್ಯಾಪಾರಕ್ಕೆ ದೊಡ್ಡ ಬೂಸ್ಟ್ ಸಿಗುತ್ತೆ. ಓಕೆ, ಇಷ್ಟೆಲ್ಲ ಯೋಜನೆಗಳ ಬಗ್ಗೆ ಮಾತಾಡ್ವಿ. ಆದ್ರೆ ಇವೆಲ್ಲಕ್ಕೂ ಹಣ ಎಲ್ಲಿಂದ ಬರುತ್ತೆ? ಕೇಂದ್ರ ಸರ್ಕಾರ ಸಂಗ್ರಹಿಸೋ ತೆರಿಗೆಯಿಂದ. ಆದ್ರೆ ಆ ಹಣವನ್ನ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹೇಗೆ ಹಂಚಲಾಗುತ್ತೆ? ಅದನ್ನ ನಿರ್ಧರಿಸೋದೇ ಹಣಕಾಸು ಆಯೋಗ. ಈಗ 16ನೇ ಹಣಕಾಸು ಆಯೋಗದ ಶಿಫಾರಸುಗಳು ಬಂದಿವೆ, ಅದ್ರ ಬಗ್ಗೆ ನೋಡೋಣ. ಈ ಚಾರ್ಟ್ ನೋಡಿದ್ರೆ ನಮ್ಗೆ ಕರ್ನಾಟಕದ ಪಾಲು ಹೇಗೆ ಬದಲಾಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. 14ನೇ ಹಣಕಾಸು ಆಯೋಗದಲ್ಲಿ ನಮಗೆ 4.71% ಪಾಲು ಸಿಕ್ತಿತ್ತು. ಆದ್ರೆ 15ನೇ ಆಯೋಗದಲ್ಲಿ ಅದು 3.64%ಗೆ ಇಳಿದಿತ್ತು. ಈಗ 16ನೇ ಆಯೋಗದಲ್ಲಿ ಮತ್ತೆ 4.13%ಗೆ ಏರಿದೆ. ಈ ಹೆಚ್ಚಳದಿಂದಾಗಿ ರಾಜ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಇನ್ನಷ್ಟು ಹಣಕಾಸು ಲಭ್ಯ ಆಗಲಿದೆ. ಒಟ್ಟಾರೆಯಾಗಿ ನೋಡಿದ್ರೆ ಈ ಬಜೆಟ್ ವಿಕಸಿತ ಭಾರತ ಅನ್ನೋ ಒಂದು ದೊಡ್ಡ ಕನಸನ್ನ, ಅದಕ್ಕೆ ಬೇಕಾದ ಒಂದು ರೋಡ್ ಮ್ಯಾಪ್ ಅನ್ನ ನಮ್ಮ ಮುಂದಿಟ್ಟಿದೆ. ಆದ್ರೆ ಈ ಯೋಜನೆಗಳೆಲ್ಲವೂ ಕಾಗದದ ಮೇಲಿಂದ ವಾಸ್ತವಕ್ಕೆ ಇಳಿದು 2047ರ ಹೊತ್ತಿಗೆ ನಿಜವಾಗಿಯೂ ಭಾರತವನ್ನ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುತ್ತಾ? ಇದು ನಾವೆಲ್ಲರೂ ಕಾದು ನೋಡಬೇಕಾದ ಮತ್ತು ಯೋಚಿಸಬೇಕಾದ ಪ್ರಶ್ನೆ. ಈ ಬಾರಿಯ ಬಜೆಟ್ ಹಿಂದಿರೋ ಸರ್ಕಾರದ ಫಿಲಾಸಫಿ ಏನು ಅಂತ ಒಂದೇ ಲೈನ್ನಲ್ಲಿ ಹೇಳಿದ್ದಾರೆ: ಭಾಷಣಕ್ಕಿಂತ ಸುಧಾರಣೆ, ಜನಪ್ರಿಯತೆಗಿಂತ ಜನರು. ಇದರರ್ಥ ಏನು ಅಂದ್ರೆ, ಸುಮ್ಮನೆ ಭರವಸೆಗಳನ್ನ ಕೊಡೋದಕ್ಕಿಂತ ನಿಜವಾಗ್ಲೂ ಕೆಲಸ ಮಾಡುವ ದೀರ್ಘಕಾಲೀನ ಪರಿಣಾಮ ಬೀರುವಂತಹ ಸುಧಾರಣೆಗಳ ಮೇಲೆ ಹೆಚ್ಚು ಗಮನ ಹರಿಸಿದ್ದೀವಿ ಅಂತ. ಸರಿ, ಈ ದೊಡ್ಡ ಮಾತುಗಳೆಲ್ಲ ಕೇಳೋಕೆ ಚೆನ್ನಾಗಿದೆ. ಆದರೆ ನಿಜಕ್ಕೂ ಇದರಿಂದ ಜನಸಾಮಾನ್ಯರ ಜೇಬಿಗೆ ಏನು ಲಾಭ? ನಮ್ಮ ದೇಶದ ಫ್ಯೂಚರ್ಗೆ ಇದು ಹೇಗೆ ಹೆಲ್ಪ್ ಆಗುತ್ತೆ? ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಸೊ ಈ ಇಡೀ ವಿಶ್ಲೇಷಣೆಯಲ್ಲಿ ನಾವು ಮೊದಲು ಬಜೆಟ್ನ ದೊಡ್ಡ ಐಡಿಯಾ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ನಿಮ್ಮ ಜೇಬಿನ ಮೇಲೆ ಇದರ ಎಫೆಕ್ಟ್ ಅಂದರೆ ಟ್ಯಾಕ್ಸ್, ಬೆನಿಫಿಟ್ಸ್ ಬಗ್ಗೆ ಮಾತಾಡೋಣ. ಆನಂತರ ದೇಶದ ಭವಿಷ್ಯಕ್ಕಾಗಿ ಏನೇನು ಯೋಜನೆಗಳಿವೆ, ಯಾವುದು ದುಬಾರಿ, ಯಾವುದು ಅಗ್ಗ ಆಗುತ್ತೆ, ಸರ್ಕಾರದ ದುಡ್ಡು ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ, ಮತ್ತೆ ಕೊನೆಗೆ ಇದರ ಬಗ್ಗೆ ಒಂದು ಫೈನಲ್ ಅನಾಲಿಸಿಸ್ ಕೂಡ ಮಾಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಈ ಬಜೆಟ್ನ ಹಿಂದಿರೋ ದೊಡ್ಡ ಐಡಿಯಾ ಏನು, ಅದರ ವಿಶಾಲ ಚಿತ್ರಣವನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಡೀ ಪ್ರಪಂಚದ ದೊಡ್ಡ ದೊಡ್ಡ ಎಕಾನಮಿಗಳೆಲ್ಲ ಒದ್ದಾಡ್ತಿವೆ. ಆದರೆ ಇಂಡಿಯಾ ಮಾತ್ರ 7% ಗ್ರೋತ್ ರೇಟ್ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಇದು ನಿಜಕ್ಕೂ ನಮ್ಮ ಆರ್ಥಿಕ ಸ್ಥಿರತೆಯನ್ನ ತೋರಿಸುತ್ತೆ. ಸರ್ಕಾರದ ಪ್ರಕಾರ ಇದು ದೇಶೀಯ ಬೇಡಿಕೆ ಮತ್ತು ಮೂಲಸೌಕರ್ಯದ ಮೇಲಿನ ಹೂಡಿಕೆಯ ಫಲ. ಸರಿ, ದೇಶದ ಎಕಾನಮಿ ಎಲ್ಲ ಆಯಿತು. ಈಗ ನಮ್ಗೆಲ್ಲ ತುಂಬಾನೇ ಮುಖ್ಯವಾಗಿರೋ ವಿಷಯಕ್ಕೆ ಬರೋಣ. ಅಂದ್ರೆ ನಮ್ಮ ಪರ್ಸನಲ್ ಫಿನಾನ್ಸ್. ತೆರಿಗೆಗಳು ಮತ್ತೆ ಹೊಸ ಯೋಜನೆಗಳು ನಮ್ಮ ಜೇಬಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಟ್ಯಾಕ್ಸ್ ಕಟ್ಟೋರಿಗೆ ಒಂದಿಷ್ಟು ಒಳ್ಳೆ ಸುದ್ದಿಗಳಿವೆ. ಮೊದಲನೇದಾಗಿ, ಟ್ಯಾಕ್ಸ್ ರೂಲ್ಸ್ನ ಸಿಂಪಲ್ ಮಾಡೋಕೆ ಏಪ್ರಿಲ್ 2026ರಿಂದ ಒಂದು ಹೊಸ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಬರ್ತಿದೆ. ಆಮೇಲೆ ITR ಫೈಲ್ ಮಾಡುವಾಗ ಏನಾದರೂ ತಪ್ಪುಗಳಾಗಿದ್ರೆ ಅದನ್ನ ಸರಿಪಡಿಸ್ಕೊಡೋಕೆ ಈಗ ಮಾರ್ಚ್ 31ರವರೆಗೆ ಟೈಮ್ ಕೊಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಮೋಟಾರ್ ಆಕ್ಸಿಡೆಂಟ್ಗಳಲ್ಲಿ ಸಿಗೋ ಕಾಂಪೆನ್ಸೇಷನ್ ಅಮೌಂಟ್ಗೆ ಇನ್ನು ಮುಂದೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ವಿದೇಶಕ್ಕೆ ಟ್ರಾವೆಲ್ ಮಾಡೋ ಪ್ಲಾನ್ ಇದೆಯಾ? ಅಥವಾ ಮಕ್ಕಳನ್ನ ಫಾರಿನ್ನಲ್ಲಿ ಓದಿಸ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲೊಂದು ಸೂಪರ್ ನ್ಯೂಸ್ ಇದೆ. ಫಾರಿನ್ ಟ್ರಾವೆಲ್ ಪ್ಯಾಕೇಜ್ಗಳ ಮೇಲೆ ಇದ್ದ TCS ಅಂದ್ರೆ ಟ್ಯಾಕ್ಸ್ ಅನ್ನ 20%ನಿಂದ ಸೀದಾ 2%ಗೆ ಇಳಿಸಿದ್ದಾರೆ. ಅಂದ್ರೆ ಇನ್ನು ಮುಂದೆ ಫಾರಿನ್ ಟ್ರಿಪ್ಸ್ ಅಗ್ಗವಾಗಲಿದೆ. ಇನ್ನೊಂದು ಕಡೆ ಆರೋಗ್ಯದ ದೃಷ್ಟಿಯಿಂದ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ. ತಂಬಾಕು ಉತ್ಪನ್ನಗಳ ಮೇಲೆ ಅಂದ್ರೆ ಸಿಗರೆಟ್, ಬೀಡಿ ಎಲ್ಲದರ ಮೇಲೆ ಟ್ಯಾಕ್ಸ್ ಅನ್ನ ಬರೋಬ್ಬರಿ 60%ನಷ್ಟು ಏರಿಸಿದ್ದಾರೆ. ಇದರಿಂದ ಧೂಮಪಾನ ಮಾಡೋದು ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಈ ಬಜೆಟ್ನಲ್ಲಿ ಮಹಿಳಾ ಸಬಲೀಕರಣಕ್ಕೆ ವಿಶೇಷವಾದ ಒತ್ತು ಕೊಟ್ಟಿದ್ದಾರೆ. ಶಿ ಮಾರ್ಟ್ಸ್ ಅಂತ ಒಂದು ಹೊಸ ರಿಟೇಲ್ ಚೇನ್ ಶುರು ಮಾಡ್ತಿದ್ದಾರೆ. ಇದನ್ನ ಸಂಪೂರ್ಣವಾಗಿ ಮಹಿಳಾ ಸ್ವಸಹಾಯ ಸಂಘಗಳೇ ನಡೆಸ್ತವೆ. ಅಷ್ಟೇ ಅಲ್ಲ, ಕೆಲಸ ಮಾಡೋ ಮಹಿಳೆಯರು ಮತ್ತೆ ವಿದ್ಯಾರ್ಥಿನಿಯರಿಗಾಗಿ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೊಸ ಹಾಸ್ಟೆಲ್ಗಳನ್ನು ಕಟ್ಟಲಾಗುತ್ತೆ. ಯೂತ್ಸ್ಗೆ ಒಳ್ಳೆ ಅವಕಾಶಗಳನ್ನು ಸೃಷ್ಟಿಸೋಕೆ ಸರ್ಕಾರ ಈಗ ಹೊಸ ಯುಗದ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡ್ತಿದೆ. ಸ್ಕೂಲ್ಗಳಲ್ಲೇ ಆನಿಮೇಷನ್, ಗೇಮಿಂಗ್ ಮತ್ತೆ ಕಾಮಿಕ್ಸ್ ಬಗ್ಗೆ ಕಲಿಸೋಕೆ AVGC ಲ್ಯಾಬ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಅದರ ಜೊತೆಗೆ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಸುಮಾರು 1.5 ಲಕ್ಷ ಜನಕ್ಕೆ ಹಾಸ್ಪಿಟಲ್ ಮತ್ತು ಕೇರ್ಟೇಕರ್ ಕೆಲಸಗಳಿಗೆ ಟ್ರೈನಿಂಗ್ ಕೊಡೋ ಪ್ಲಾನ್ ಕೂಡ ಇದೆ. ಸರಿ, ವೈಯಕ್ತಿಕ ಲಾಭಗಳನ್ನ ಬಿಟ್ಟು ಈಗ
ದೇಶದ ಭವಿಷ್ಯವನ್ನೇ ಕಟ್ಟುವಂತಹ ದೊಡ್ಡ ದೊಡ್ಡ ಯೋಜನೆಗಳ ಬಗ್ಗೆ ನೋಡೋಣ. ಹಬ್ಬ, ಈ ಸಲ ಇನ್ಫ್ರಾಸ್ಟ್ರಕ್ಚರ್ಗೆ ಅಂದ್ರೆ ರಸ್ತೆ, ಸೇತುವೆ, ರೈಲ್ವೆ ಈ ಎಲ್ಲದಕ್ಕೂ ಸರ್ಕಾರ ಬರೋಬ್ಬರಿ 12.2 ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಇದು ನಿಜಕ್ಕೂ ಒಂದು ದಾಖಲೆಯ ಮೊತ್ತ. ಅಂದ್ರೆ ದೇಶದಾದ್ಯಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ದುಡ್ಡಿನ ಹರಿವು ಜೋರಾಡಿರಲಿದೆ. ಕನೆಕ್ಟಿವಿಟಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಕೆ ಹಲವು ಮೆಗಾ ಪ್ರಾಜೆಕ್ಟ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ 7 ಹೊಸ ಹೈ ಸ್ಪೀಡ್ ರೈಲು ಕಾರಿಡಾರ್ಗಳಿವೆ. ಖುಷಿ ವಿಷಯ ಅಂದ್ರೆ ಇದರಲ್ಲಿ 2 ಬೆಂಗಳೂರನ್ನೇ ಕನೆಕ್ಟ್ ಮಾಡ್ತವೆ. ಗೂಡ್ಸ್ ಟ್ರೈನ್ಗಳಿಗಾಗಿ ಪಶ್ಚಿಮ ಬಂಗಾಳದಿಂದ ಗುಜರಾತ್ವರೆಗೆ ಒಂದು ಹೊಸ ಕಾರಿಡಾರ್, 20 ಹೊಸ ನ್ಯಾಷನಲ್ ವಾಟರ್ವೇಸ್, ಹೀಗೆ ಲಿಸ್ಟ್ ದೊಡ್ಡದಿದೆ. ಮೇಕ್ ಇನ್ ಇಂಡಿಯಾಗೆ ಒಂದು ದೊಡ್ಡ ಬೂಸ್ಟ್ ಸಿಕ್ಕಿದೆ. ಈಗ ನಾವು ಮೊಬೈಲ್, ಲ್ಯಾಪ್ಟಾಪ್ಗೆ ಬೇಕಾಗಿರೋ ಚಿಪ್ಗಳನ್ನ ನಮ್ಮ ದೇಶದಲ್ಲೇ ತಯಾರಿಸೋಕೆ ಸೆಮಿಕಂಡಕ್ಟರ್ ಮಿಷನ್ 2.0 ಶುರುವಾಗಲಿದೆ. ಹಾಗೆಯೇ ಅಪರೂಪಲು ಖನಿಜಗಳಿಗಾಗಿ ದಕ್ಷಿಣ ಮತ್ತು ಪೂರ್ವ ರಾಜ್ಯಗಳಲ್ಲಿ ರೇರ್ ಅರ್ಥ್ಸ್ ಕಾರಿಡಾರ್ ಮತ್ತೆ ದೇಶದಲ್ಲೇ ಔಷಧಿಗಳನ್ನು ತಯಾರಿಸೋಕೆ ಬಯೋಫಾರ್ಮಾ ಶಕ್ತಿ ಮಿಷನ್ ಕೂಡ ಜಾರಿಯಾಗಲಿದೆ. ಸರಿ, ಇಷ್ಟೆಲ್ಲ ಆಯ್ತು. ಹಾಗಾದ್ರೆ ಕೊನೆಗೆ ಯಾವ ವಸ್ತುಗಳ ಬೆಲೆ ಜಾಸ್ತಿಯಾಗತ್ತೆ, ಯಾವುದು ಅಗ್ಗವಾಗತ್ತೆ? ಬನ್ನಿ ಒಂದು ಕ್ವಿಕ್ ರೌಂಡಪ್ ನೋಡೋಣ. ಓಕೆ, ಇಲ್ಲಿ ನೋಡಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ತಂಬಾಕು ಉತ್ಪನ್ನಗಳು, ಪ್ಲಾಸ್ಟಿಕ್, ಫ್ಲೆಕ್ಸ್ ಬ್ಯಾನರ್ಗಳು ಇವೆಲ್ಲ ದುಬಾರಿಯಾಗತ್ತೆ. ಇನ್ನೊಂದು ಕಡೆ CNG ಮತ್ತು ಬಯೋಗ್ಯಾಸ್, ಮೊಬೈಲ್ ಫೋನ್ ಮತ್ತು ಸೋಲಾರ್ ಪ್ಯಾನೆಲ್ಗಳ ಬಿಡಿ ಭಾಗಗಳು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಕ್ಯಾನ್ಸರ್ ಮತ್ತು ಇತರ ಅಪರೂಪದ ಕಾಯಿಲೆಗಳಿಗೆ ಬಳಸೋ ಔಷಧಿಗಳು ಅಗ್ಗವಾಗಲಿವೆ. ಇದು ನಿಜಕ್ಕೂ ಒಂದು ದೊಡ್ಡ ರಿಲೀಫ್. ಇಷ್ಟೆಲ್ಲ ಯೋಜನೆಗಳಿಗೆ ದುಡ್ಡು ಬೇಕಲ್ವಾ? ಹಾಗಾದ್ರೆ ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಬಂದಿದ್ದು ಎಲ್ಲಿಯೆಲ್ಲ ಖರ್ಚಾಗುತ್ತೆ? ಬನ್ನಿ ಸರ್ಕಾರದ ಲೆಕ್ಕಾಚಾರವನ್ನ ಅರ್ಥ ಮಾಡಿಕೊಳ್ಳೋಣ. ಸರ್ಕಾರಕ್ಕೆ ಬರೋ ಪ್ರತಿ 1 ರೂಪಾಯಿಯಲ್ಲಿ ಅತಿ ದೊಡ್ಡ ಪಾಲು ಅಂದ್ರೆ 24 ಪೈಸೆ ಸಾಲದಿಂದ ಬರುತ್ತೆ. ಅದರ ನಂತರ 21 ಪೈಸೆ ನಿಮ್ಮ ಹಾಗೆ ಸಂಬಳ ಪಡೆಯೋರು ಕಟ್ಟೋ ಇನ್ಕಮ್ ಟ್ಯಾಕ್ಸ್ನಿಂದ ಬರುತ್ತೆ. ಆಮೇಲೆ ಕಂಪನಿಗಳು ಕಟ್ಟೋ ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತೆ GSTಯಿಂದ ಆದಾಯ ಬರುತ್ತೆ. ಇನ್ನು ಖರ್ಚಿನ ವಿಷಯಕ್ಕೆ ಬಂದಿರೋ ಪ್ರತಿ ರೂಪಾಯಿಯಲ್ಲಿ 22 ಪೈಸೆ ರಾಜ್ಯ ಸರ್ಕಾರಗಳಿಗೆ ತೆರಿಗೆಯ ಪಾಲಾಗೋಗುತ್ತೆ. ಆಮೇಲೆ ಅತಿ ದೊಡ್ಡ ಖರ್ಚು ಅಂದ್ರೆ ಹಳೆ ಸಾಲಗಳಿಗೆ ಬಡ್ಡಿ ಕಟ್ಟೋದು, ಅದಕ್ಕೆ 20 ಪೈಸೆ ಹೋಗುತ್ತೆ. ಆಮೇಲೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ 17 ಪೈಸೆ ಮತ್ತು ದೇಶದ ರಕ್ಷಣೆಗೆ 11 ಪೈಸೆ ಖರ್ಚಾಗುತ್ತೆ. ಸರಿ, ಎಲ್ಲ ಲೆಕ್ಕಾಚಾರಗಳನ್ನ ನೋಡಿದ್ವಿ. ಹಾಗಾದ್ರೆ ಫೈನಲ್ ಆಗಿ ಈ ಬಜೆಟ್ ಬಗ್ಗೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ? ಇದರ ಒಟ್ಟಾರೆ ವಿಶ್ಲೇಷಣೆ ಏನು? ಒಂದು ಪ್ರಮುಖ ವಿಮರ್ಶೆ ಏನಂದ್ರೆ, ನಮ್ಮ ದೇಶದಲ್ಲಿ ಕಂಪನಿಗಳು ಕಟ್ಟೋ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಇನ್ನೂ ಹೆಚ್ಚಾಗಿಯೇ ಇದೆ. ಬೇರೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಇದು 10-19% ಇದ್ರೆ ನಮ್ಮಲ್ಲಿ 25% ಇದೆ. ಇದರಿಂದ ಹೊರಗಿನ ಕಂಪನಿಗಳು ಇಲ್ಲಿ ಬಂದು ಬಂಡವಾಳ ಹೂಡೋಕೆ ಹಿಂದೆ ಮುಂದೆ ನೋಡಬಹುದು ಅನ್ನೋದು ಒಂದು ವಾದ. ಅದರ ಜೊತೆಗೆ ಶೇರ್ ಮಾರುಕಟ್ಟೆಯಲ್ಲಿ ಬರೋ ಲಾಭದ ಮೇಲೆ ಬಿಡೋ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕೂಡ ಹೆಚ್ಚಿದೆ. ಮತ್ತೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯುತ್ತಿರೋದು ಕೂಡ ಫಾರಿನ್ ಇನ್ವೆಸ್ಟ್ಮೆಂಟ್ ಬರೋಕೆ ಸ್ವಲ್ಪ ಅಡ್ಡಿ ಆಗ್ಬೋದು ಅಂತ ವಿಶ್ಲೇಷಕರು ಅಭಿಪ್ರಾಯಪಡ್ತಾರೆ. ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ, ಈ ಬಜೆಟ್ ದೂರದೃಷ್ಟಿಯಿಂದ ದೇಶದ ಭವಿಷ್ಯಕ್ಕೆ ಹಾಕಿದ ಒಂದು ಗಟ್ಟಿ ಅಡಿಪಾಯನ, ಅಥವಾ ಇವತ್ತಿನ ಸಮಸ್ಯೆಗಳನ್ನು ಬಗೆಹರಿಸೋಕೆ ಸಿಕ್ಕ ಒಂದು ಅವಕಾಶವನ್ನ ಮಿಸ್ ಮಾಡ್ಕೊಂಡ್ರಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಯೋಚನೆ ಮಾಡಿ. ನಮಸ್ಕಾರ.